ನಮ್ಮ ಗೆಸ್ಟ್ ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತ ಸಮಯ. ಒನ್ ಆಫ್ ಮೈ ಫೇವ್ರೆಟ್ ಕಪಲ್ ಪಲ್ಲವಿ ಮ್ಯಾಮ್ ಅಂಡ್ ಗುರು ಕಿರಣ್ ಸರ್, ದಯವಿಟ್ಟು ತಮ್ಮ ವೇದಿಕೆಗೆ ಬರಬೇಕು. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಗುರು ಕಿರಣ್ ಅಂಡ್ ಮಿಸ್ಸಸ್ ಪಲ್ಲವಿ ಗುರು ಕಿರಣ್. ಸೊ ಐ ರಿಕ್ವೆಸ್ಟ್ ನಮ್ಮ ರೂಪೇಶ್ ಶೆಟ್ಟಿ ಅವರು ವೇದಿಕೆಗೆ ಬಂದು ಅವರನ್ನ ಸ್ವಾಗತಿಸಬೇಕಾಗಿ. Thank you so much. Thank you. ಗುರು ಹಂಗೆ ಜೊತೆಲಿ ಇವಾಗ ಪ್ರಪೋಸ್ ಮಾಡ್ತಾ ಇದ್ದಂಗಿದೆ. ರೆಡಿ ವಾವ್, ಏನ್ ಐಡಿಯಾ ಕೊಟ್ರಿ ಮನೆ ಸರ್ ನೀವು. ರೆಡಿ ಪಲ್ಲವಿ ಮೇಡಮ್, ರೆಡಿ ಲುಕ್ ಹಿಯರ್. ಈ ಕಡೆ ಗುರು ಸರ್ ನೋಡ್ ಗುರು ಗುರು ಸರ್, ಪಲ್ಲವಿ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಒಂದೆರಡು ನಿಮಿಷ ನಿಮ್ಗೆ ನಿಲ್ಸ್ಕೊಳ್ಳೋದ್ರಿಂದ ನಿಮ್ ಕೈ ಫ್ರೀ ಮಾಡ್ಬಿಡ್ತೀನಿ. ಹೌದು ಆಯ್ತು ಸರ್, ಮಾತಾಡ್ಲಿ. ಆದ್ರೆ ಅದಕ್ಕೂ ಮುನ್ನ ನಾವು ಆಕ್ಚುಲಿ ರೂಪೇಶ್ ಮಾತಾಡ್ಬೇಕಂದ್ರೆ ಹೇಳ್ತಾ ಇದ್ರಿ ನೀವು ಸರ್ದು ಲವ್ ಮ್ಯಾರೇಜ್ ಅಲ್ಲ, ಬಟ್ ನಾ ಹೇಳಿದೆ ಮದ್ವೆ ಆದ್ಮೇಲೆ ಲವ್ ಆಗಿದೆ ಅಂತ. ಸೊ ಮ್ಯಾಮ್, ನೀವು ಇಫ್ ಯು ಗೋ ಬ್ಯಾಕ್, ಸೊ ಹೇಗ್ ಅನ್ಸ್ತಾ ಇದೆ ನಿಮ್ಗೆ? ಮದ್ವೆ ಆಗಿ ಹೊಸದಲ್ಲಿ ಲವ್ ಯಾವಾಗ ಆಯ್ತು? ಲವ್ ಬಗ್ಗೆ ನೀವೇನ್ ಹೇಳ್ತೀರಾ? ನೀವು 2 ಲೈನ್ಸ್ ಅಲ್ಲಿ ಹೇಳೋದಿದ್ರೆ ಇಬ್ರು ಹೇಳ್ಬೇಕು. ಲವ್ ಇರೋದು ಬರೀ ಸಿನಿಮಾದಲ್ಲಿ ಮಾತ್ರ. ನಿಜ ಜೀವನದಲ್ಲಿ ಲವ್ ಅನ್ನೋ ಪದ ತುಂಬಾ ಇಟ್ಸ್ ಓವರ್ ರೇಟೆಡ್. ಐ ಥಿಂಕ್ ಇಟ್ಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಐ ಸೆಕೆಂಡ್ ಇಟ್. ಆಕ್ಚುಲಿ ನನಗೇನು ಬರ್ದಿದ್ದು, ಆ ಫೋಟೋ ಕೆಳಗೆ ನಾನು ಬರ್ದಿದ್ದಲ್ಲ, ಪ್ರೀತಿಯಲ್ಲಿ ಗೆದ್ದ ನಿಜ ಜೀವನದಲ್ಲಿ ಪ್ರೀತಿ ಗೆದ್ದ ಅಂತ. ಪ್ರೀತಿ ಗೆದ್ದ, ಪ್ರೀತಿಯಲ್ಲಿ ಯಾವತ್ತು ಬೀಳೋದು, ಗೆಲ್ಲೋದು ಕಮ್ಮಿ. ಗೆಲ್ಲೋದು ಯಾರು ಅಂದ್ರೆ ರೋಮಿಯೋ ಜೂಲಿಯಟ್ ಕ್ಲೈಮ್ಯಾಕ್ಸ್ ಗೊತ್ತು, ಲೈಲಾ ಮಜ್ನು ಕ್ಲೈಮ್ಯಾಕ್ಸ್ ಗೊತ್ತು, ಮಮತಾಜ್ ಶಾಜಾನ್ ಅದ್ರ ಕ್ಲೈಮ್ಯಾಕ್ಸ್ ಗೊತ್ತು. ಸೊ ಆಕ್ಚುಲಿ ರಿಯಲ್ ಪ್ರೀತಿ ಅಂತ ಯಾರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಆಕ್ಚುಲಿ ಗೆದ್ದವ್ರು ಯಾರು ಉಳಿದಿಲ್ಲ ಅಂತ ಅನ್ಸುತ್ತೆ. ಬಟ್ ಅಫ್ಕೋರ್ಸ್ ಸಿನಿಮಾದಲ್ಲಿ ಪ್ರೀತಿ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ ನನಗೆ. ಆಮೇಲೆ ನನ್ನ ಗರ್ಲ್ ಫ್ರೆಂಡ್ ಕರ್ಕೊಂಡು ಬರ್ಬೇಕು ಬೇಕಿತ್ತು. ಅದು ಆಕ್ಚುಲಿ ಯೋಚನೆ ಮಾಡ್ದ, ಒಂದು ಕರೆದ್ರೆ ಇನ್ನೊಂದು 30ಕ್ಕೆ ಬೇಸರ ಆಗೈತೆ. ಸೊ ಆ ಕ್ಯಾಲ್ಕುಲೇಷನ್. ಇವ್ರಿಗೆ ಮಂಗಳೂರು ಹುಡುಗರೆಲ್ಲ ಲವ್ ಮ್ಯಾರೇಜ್ ಕಷ್ಟ ಕಮ್ಮಿ ಅಲ್ಲ, ಲವ್ ಮಾಡಲ್ಲ ನೀನು. ನನಗೆ ಈಗ ನಂಬಕ್ಕಾಗಲ್ಲ, ಬಟ್ ಆಕ್ಚುಲಿ ರೂಪೇಶ್ ಬಗ್ಗೆ ನನಗೆ ಚಿಕ್ಕಂದಿನ ಗೊತ್ತು. ಅವನು ಆಕ್ಚುಲಿ ಐ ನೋ ಹಿಮ್ ಫ್ರಮ್ ವೆರಿ ಲಾಂಗ್. ಅಫ್ಕೋರ್ಸ್ ನಮ್ಮ ಚಾನಲ್ ಅಲ್ಲಿ ಹಿ ವಾಸ್ ಆಂಕರ್ ಅಂಡ್ ವೆರಿ ಡಿಮಾಂಡೆಡ್ ಆಂಕರ್. ಎಲ್ಲದಕ್ಕಿಂತ ಜಾಸ್ತಿ ಐ ಥಿಂಕ್ ಇಸ್ ವೆರಿ ಹಾರ್ಡ್ ವರ್ಕರ್. ನಾನು ಆಕ್ಚುಲಿ ಅವ್ನ ಫಸ್ಟ್ ಫಿಲ್ಮ್ ಅಲ್ಲಿ ಜೊತೆಗಿದ್ದೀನಿ, ನಾನು ಹಾಡ್ತಾ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ. ಸೊ ರಿಯಲಿ ಹಾರ್ಡ್ ವರ್ಕರ್. ನಾನು ಹೇಳೋದು, ಒಂದು ಪಿಕ್ಚರು ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಆ ಡೆಡಿಕೇಶನ್ ಯಾವುದೇ ಹೀರೋ ಇಟ್ಟರು 100% ನಾವು ಗೆಲುವು ಖಚಿತ ಅಂತ ಹೇಳ್ಬೋದು. ಯಾಕಂದ್ರೆ ಅಂಟಿಲ್ ಲಾಸ್ಟ್ ಮಿನಿಟ್ ರಿಲೀಸ್ ಪ್ಲಾನ್ ಆಗಲಿ, ಪಬ್ಲಿಸಿಟಿ ಆಗಲಿ, ಎವ್ರಿಥಿಂಗ್ ಇಟ್ ಗೆಟ್ಸ್ ಇನ್ವಾಲ್ವ್ ಸೋ ಮಚ್. ಸೊ ಬೇಸಿಕಲಿ ಆ ಗುಣ ನಮ್ಮಲ್ಲಿ ಇದ್ದವು ಎಲ್ಲ ಹೀರೋಗಳಿಗಿದ್ರೆ ಡೆಫಿನೆಟ್ ಆಗಿ ಇಂಡಸ್ಟ್ರಿಯಲ್ಲಿ ಅಟ್ಲೀಸ್ಟ್ ಒಂದು 20-30% ಹಿಟ್ ರೇಟ್ ಡೆಫಿನೆಟ್ ಇರುತ್ತೆ. ಸೊ ಐ ಥಿಂಕ್ ಡೆಫಿನೆಟ್ಲಿ ಒಂದು ಖುಷಿ ಆಗುತ್ತೆ ದಟ್ ಹಿ ಈಸ್ ವರ್ಕಿಂಗ್ ಸೊ ಹಾರ್ಡ್. ಸೊ ಅವನ ಜೊತೆ ಯಾವತ್ತು ಇರ್ತೀವಿ ಅಂತ ಹೇಳಕ್ ಇಷ್ಟ ಆಗುತ್ತೆ. ಆ ಕಡೆ ಹೀರೋಯಿನ್ ಅಷ್ಟೇ ಐ ನೋ ಫ್ರಮ್ ಫ್ಯಾಮಿಲಿ ಫ್ರೆಂಡ್ಸು. ಅವ್ರ ತಂದೆ, ಅವ್ರ ಮಾವ ಎಲ್ಲ ನಾವು ಜೊತೆಗಿದ್ವಿ. ಸೊ ಐ ನೋ ದೆಮ್ ಫ್ರಮ್ ವೆರಿ ಲಾಂಗ್. ಸೊ ಇದ್ರಲ್ಲಿ ಇದ್ದಿದ್ದು ಆಕ್ಚುಲಿ ಆಕ್ಟರ್ ಸುನೀಲ್ ಅಣ್ಣ. ಆಕ್ಚುಲಿ ನನಗೆ ಸ್ಟಾರ್ಟಿಂಗ್ ಇನ್ಸ್ಪಿರೇಷನ್. ನಾನು ಆಕ್ಚುಲಿ ಮೊದಲಿಗೆ ಬಾಂಬೆಯಲ್ಲಿ ಟ್ರೈ ಮಾಡಿದ್ದೆ. ಆಕ್ಚುಲಿ ಒಂದು ಪಿಕ್ಚರ್ ಆದ ತಕ್ಷಣ ಆ ಪಿಕ್ಚರ್ ಮಾಡೋ ಮೊದಲು ನನಗೆ ಮ್ಯೂಸಿಕ್ ಡೈರೆಕ್ಷನ್ ಐಡಿಯಾ ಇರಲಿಲ್ಲ. ಸುನೀಲ್ ಶೆಟ್ಟಿ ಫ್ರೆಂಡ್ಸ್ ಎಲ್ಲ ಹೇಳಿದ್ದು, ಗುರುಕಿರಣ್ ಏನಕ್ಕೆ ನೀವು ಮ್ಯೂಸಿಕ್ ಇಂಟ್ರೊಡ್ಯೂಸ್ ಮಾಡ್ಬೋದು ಡೈರೆಕ್ಟರ್ ಆಗಿ ಅಂತ. ಯಾಕಂದ್ರೆ ನನ್ನ ಫ್ರೆಂಡ್ಸಿಗೆ ಮ್ಯೂಸಿಕ್ ಡೈರೆಕ್ಷನ್ ಏನು, ಸಿಂಗರ್ ಏನು ಅಂತ ಗೊತ್ತಿರಲಿಲ್ಲ. ಅವರು ಅಲ್ಲ ಒಂದು ಡೆಮೋ ಮಾಡಿ ತರಲಿ ಅಂತ ಹೇಳಿದ್ರು. ಅದೇ ಟೈಮಿಗೆ ನನಗೆ ಸಿಕ್ತು ಫಿಲ್ಮ್. ಸೊ ಈ ಡೆಮೋ ಮಾಡಿ ಮತ್ತೆ ಆಮೇಲೆ ನಾನು ಹೋಗಿದ್ದು ಬಾಂಬೆಯಲ್ಲಿ 1 ವರ್ಷ ಜಾಸ್ತಿ. ಇಲ್ಲೂ ಅಷ್ಟೊಂದು ದೊಡ್ಡ ಆಫರ್ಸ್ ಬಂದಿಲ್ಲ. ಐ ವಾಸ್ ಮೋರ್ ಇನ್ ಬಾಂಬೆ. ದೊಡ್ಡ ಪಿಕ್ಚರ್ ಸಿಕ್ತು, ಬಟ್ ಅನ್ಲಕ್ಕಿಲಿ ಯಾವುದು ಒಂದು ಟೇಕ್ ಆಫ್ ಆಗಿಲ್ಲ. ಐ ಥಿಂಕ್ ಶಾರುಖ್ ಸಲ್ಮಾನ್ ಇಬ್ರು ಇದ್ದ 2 ಚಿತ್ರಕ್ಕೆ ಮ್ಯೂಸಿಕ್ ಅಂತ ಕಂಪೋಸಿಂಗ್ ಎಲ್ಲ ಆಗಿತ್ತು, ಬಟ್ ನಥಿಂಗ್ ಟುಕ್ ಆಫ್. ಸೊ ಸುನಿಲ್ ಅಣ್ಣ ವಾಸ್ ಎ ಗ್ರೇಟ್ ಹೆಲ್ಪ್. ಯಾಕಂದ್ರೆ ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈಂಡ್ ಆವತ್ತಿಂದ.
ಅದೊಂದು ಮಿಸ್ಸಿಫ್ ಅಂತ ಅಂಗಡಿ ಇತ್ತು. ಸೊ ನಮ್ದು ಯೂಶಲಿ ವಾರ್ಡನ್ ರೋಡಲ್ಲಿ, ನಮ್ದು ಯೂಶಲಿ ಅಡ್ಡ ಅಲ್ಲಿ ಸಂಜೆ ಬಾಂಬೆಯಲ್ಲಿ. ಸೊ ಈವನ್ ಹೀ ಈಸ್ ಆಲ್ಸೋ ಎ ಗ್ರೇಟ್ ಸಪೋರ್ಟ್ ಟು ದಿಸ್ ಫಿಲ್ಮ್. ಈ ಕಡೆ ಆಕ್ಟರ್ಸ್ ಎಲ್ಲ ನನಗೆ ಪರಿಚಯ ಇದ್ದವ್ರೆ. ಸೊ ಗುಡ್ ಟ್ರೈ. ಐ ಥಿಂಕ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಚಿತ್ರ ಒಳ್ಳೆದಾಗಲಿ ಅಂಡ್ ಎಕ್ಸ್ಪೆಕ್ಟಿಂಗ್ ಎ ಲಾಟ್ ಫ್ರಮ್ ಯು. ಥ್ಯಾಂಕ್ ಯು ಸರ್. ಕಮಿಂಗ್ ಟು ಯು, ಎಷ್ಟೋ ಗೀತೆಗಳನ್ನ ನೀವು ಹಾಡಿದ್ದೀರಾ, ಎಷ್ಟೋ ಸಿನಿಮಾಗಳಿಗೆ ನೀವು ಸಂಗೀತ ನಿರ್ದೇಶನವನ್ನ ಮಾಡಿದ್ದೀರಾ. ಮ್ಯಾಮ್ಗೋಸ್ಕರ ಸ್ಪೆಷಲ್ ಆಗಿ ಯಾವ್ದಾದ್ರು ಒಂದು ಸಾಂಗ್ ಮ್ಯೂಸಿಕ್ ಕಂಪೋಸ್ ಮಾಡಿ ಹಾಡಿರೋದಿದ್ಯಾ? ಹೂನಾ ಸರ್, ಯಾವಾಗ ಹಾಗಾದ್ರೆ? ಮನೆಯಾಗ ಹೋದ್ಮೇಲೆ ಇದೆ ಇಷ್ಟು ಗೀತೆಗಳಲ್ಲಿ ಒಂದೇ ಒಂದು ಸಾಂಗ್ ಮ್ಯಾಮ್ಗೋಸ್ಕರ. ಅಬ್ಬಬ್ಬ ಈಕೆ 50 kg ಹಲ್ವಾ ಮುಟ್ಟಿದ್ರೆ ಯಾಕೋ ಕರ್ಗೋಗುತ್ತಾಳೆ ಅಲ್ವಾ, ಬಳಗುತ್ತ ಬಂದರೆ ಈ ಹಲ್ವಾ ವಾರೆವಾ. ಸರ್ ಓಕೆ, ಈ ಹಾಡ್ ಜೊತೆಗೆ ಮ್ಯಾಮ್ಗೋಸ್ಕರ ಯಾವ್ದಾದ್ರು ಒಂದು ಸಾಂಗ್, ಮತ್ತೊಂದು ಸಾಂಗ್ ನ ನೀವು ಪಿಕ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಯಾವ ಸಾಂಗ್ ಪಿಕ್ ಮಾಡ್ತೀರಾ? 2 ಲೈನ್ಸ್ ಮ್ಯಾಮ್ ನೋಡ್ತಾನೆ ಹಾಡ್ಬೇಕು. ಒಂದ್ ಸಾಂಗ್ ಆಲ್ರೆಡಿ ಪಿಕ್ಚರ್ಗೆ ಆಡಿದೀನಿ, ಒಂದ್ ಈಗ ಆಡಿದೆ, ನೆಕ್ಸ್ಟ್ ಪಿಕ್ಚರ್ ಬಿಲ್ ಹೋಗುತ್ತೆ. ಪರವಾಗಿಲ್ಲ, ಆದ್ರೆ ನೀವು ಆಡ್ಲೇಬೇಕು ಮ್ಯಾಮ್ಗೋಸ್ಕರ. ಮ್ಯಾಮ್ ನ ನೋಡ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಇವತ್ತು ಒಂದು ಟಾಸ್ಕ್ ಸರ್ ನಿಮ್ಗೆ. ಮ್ಯಾಮೇ ಅದನ್ನ ಆಮೇಲೆ ಮಾರ್ಕ್ಸ್ ಕೊಡ್ತಾರೆ, ಎಷ್ಟು ಆಗುತ್ತೆ ಎಷ್ಟು ಅಂತ. ಫಸ್ಟ್ ಕ್ಲಾಸ್ ಸಾಧ್ಯ ಸ್ವಲ್ಪ ಕಷ್ಟ ಆಗುತ್ತೆ. ಸರ್ ಎನಿ ಆಫ್ ಯುವರ್ ಸಾಂಗ್ಸ್ ಕಣ್ಣು ನೋಡಿದ ಹಾಡೆಲ್ಲ ಪ್ರೀತಿ ಉಕ್ಕಿ ಬರುತ್ತೆ, ಹಾಡೆಲ್ಲ ಮರ್ತೋಗ್ಬಿಡ್ತೀನಿ ನಾನು. ಸರ್ ಇವಾಗ ಅಟ್ ಪ್ರೆಸೆಂಟ್ ನೀವು ಆಕ್ಟ್ರೆಸ್ ಅಂತ ಅನ್ಕೊಳ್ಳಿ, ಆಕ್ಟ್ರೆಸ್ ಮ್ಯಾಮು, ನೀವು ಆಕ್ಟರ್, ಅವ್ರಿಗೋಸ್ಕರ ಹಾಡ್ತಾ ಇದ್ದಾರೆ. ಯಾವ ಹಾಡು ಆಡ್ಲಿ? ನಿಮ್ ಫೇವ್ರೆಟ್ ಸರ್, ನಿಮ್ ಫೇವ್ರೆಟ್ ಯಾವ್ದಾದ್ರು? ಹಾಗಾದ್ರೆ ಮ್ಯಾಮ್ ಫೇವ್ರೆಟ್ ಆಕ್ಟರ್ ಬರೀ ಬಾಯಿ ಅಲ್ಲಾಡ್ಸೋದು, ಯಾರು ಬೇರೆ ಹಾಡ್ಲಿ, ನಾನು ಆಕ್ಟರ್. ಸರ್ 2 in 1. ಮ್ಯೂಸಿಕ್ ಕಂಪೋಸರ್, ಸಿಂಗರ್ ಕಮ್ ಆಕ್ಟರ್. ಐ ಲವ್ ಯು ಡಾರ್ಲಿಂಗ್ ನನ್ನಾಣೆಗೂ. ಕಣ್ಣು ನೋಡಿ, ಕನ್ನಡ ಅದೇ ಇರೋದು ಟಾಸ್ಕ್ ಇಲ್ಲಿ. ಈ ಲವ್ಗೆ ಮೀನಿಂಗ್ ನಿನ್ನ ನಗು, ನಿಜ ಹೇಳುವೆ ಇಂದಿಗೂ ಎಂದಿಗೂ. ಈ ಸಾಂಗ್ ಅವಳನ್ನ ಮುಂದೆ ಕೂರಿಸಿ ಹಾಡಿದೆ. ಶಿ ವಾಸ್ ಕ್ಯಾರಿಂಗ್ ಮೈ ಫಸ್ಟ್ ಚೈಲ್ಡ್. ಈ ಸಾಂಗ್ ಒರಿಜಿನಲ್ ಹಾಡುವಾಗ ನಾನು ಮುಂದೆ ಕೂತಿದ್ಲು ಈ ಸಾಂಗ್ ಹಾಡಬೇಕು. ಓಕೆ, ಹೇಗನ್ಸ್ತು ಮ್ಯಾಮ್ಗೆ ಇವಾಗ ಕೇಳೋಣ? ಈಗ ಸ್ವಲ್ಪ ಲವ್ ಬರ್ತಾ ಇದೆ. ನಿಮ್ ಸಾಂಗ್ ರಿಲೀಸ್ ಆದ್ಮೇಲೆ ಇನ್ನೊಮ್ಮೆ ಲವ್ ಅಲ್ಲಿ ಬೀಳ್ತೀನಿ. ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್. ಐ ವಾಂಟ್ ಟು ಸೇ ಸಮಥಿಂಗ್ ಅಬೌಟ್ ರೂಪೇಶ್. ಇವತ್ತು ನಾನು ಬಂದಿದ್ದ ಕಾರಣ ರೂಪೇಶ್, ಬಿಕಾಸ್ ನಾನು ರೂಪೇಶನ್ನೇ ಎಷ್ಟು ಒಂದು 10-15 ವರ್ಷ ನೋಡ್ತಾ ಇದ್ದೀನಿ. ಸಚ್ ಎ ಅಮೇಝಿಂಗ್ ಪರ್ಸನ್. ಐ ಥಿಂಕ್ ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ಅದು ಬಂತು. ಆ್ಯಂಡ್ ಯು ಕಾಂಟ್ ಹೈಡ್ ಗುಡ್ ಪೀಪಲ್. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ ರೂಪೇಶ್. ಯು ಆರ್ ಗೋಯಿಂಗ್ ಟು ಕಾಂಕರ್ ದ ವರ್ಲ್ಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.